ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಅಥವಾ ಜೀರಿಗೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡಬಹುದು. ಬಾಳೆಹಣ್ಣು ಮತ್ತು ಜೀರಿಗೆನ ಯಾವ ರೀತಿ ಬಳಸಬಹುದು, ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಬಾಳೆಹಣ್ಣು ನಮಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ನಮ್ಮ ಆರೋಗ್ಯದಲ್ಲಿ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿರುವಂತಹ ವಿಚಾರ. ನಮಗೆ ಜೀರ್ಣಶಕ್ತಿಗೆ ಹೆಲ್ಪ್ ಆಗುತ್ತೆ, ಹಾಗೆಯೇ ನಮಗೆ ಎನರ್ಜಿ ಬೂಸ್ಟರ್, ಇನ್ಸ್ಟೆಂಟ್ ಎನರ್ಜಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಸೊ ಈ ಥರ ಬೇರೆ ಬೇರೆ ಥರದಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಜೀರಿಗೆ ತಗೊಂಡ್ರೆ ಅದು ಕೂಡ ಹಾಗೇನೆ ನಮಗೆ ಎಸ್ಪೆಷಲಿ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬಾ ಸಹಾಯ ಆಗುತ್ತೆ. ಆದರೆ ಈ ಬಾಳೆಹಣ್ಣು ಮತ್ತು ಜೀರಿಗೆನ ಜೊತೆಯಾಗಿ ಬಳಸಿದ್ರೆ ನಮಗೆ ಯಾವ್ಯಾವ ರೀತಿಯಲ್ಲಿ ಇದು ಸಹಾಯ ಆಗುತ್ತೆ, ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು, ಹಾಗೆಯೇ ಹೇಗೆ ಬಳಸೋದು ಅನ್ನೋದನ್ನ ಇವಾಗ ಹೇಳ್ತಾ ಹೋಗ್ತೀನಿ. ಬಾಳೆಹಣ್ಣು ಮತ್ತು ಜೀರಿಗೆನ ನಾವು ಜೊತೆಯಾಗಿ ಬಳಸೋದ್ರಿಂದ ಯಾರಿಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅಂಥವ್ರಿಗೆ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳಬಹುದು. ಬಾಳೆಹಣ್ಣು ಹಾಗೇನೆ ತಿಂದರೂ ಕೂಡ ಕಾನ್ಸ್ಟಿಪೇಷನ್ ಸಮಸ್ಯೆ ಇರೋರಿಗೆ ತುಂಬಾನೇ ಬೆಸ್ಟ್. ಪ್ರತಿದಿನ ಕ್ಲಿಯರ್ ಆಗಿ ಮೋಷನ್ ಕರೆಕ್ಟಾಗಿ ಹೋಗಬೇಕು ಅಂತಾದರೆ ಕೂಡ ನಾವು ಈ ಬನಾನಾ ಮತ್ತು ಜೀರಿಗೆಯನ್ನು ಬಳಸಬಹುದು. ಹಾಗೆಯೇ ಜೀರ್ಣ ಎಲ್ಲ ಕರೆಕ್ಟ್ ಆಗ್ತಿಲ್ಲ ಆದರೂ ಕೂಡ ನಾವು ಇದನ್ನು ಬಳಸೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ರಾತ್ರಿ ಮಲಗುವ ಮುಂಚೆ ಈ ಬಾಳೆಹಣ್ಣು ಮತ್ತು ಜೀರಿಗೆಯನ್ನು ನಾವು ಬಳಸಬಹುದು. ಈ ರೀತಿ ಮಾಡೋದ್ರಿಂದ ಪ್ರತಿದಿನ ಕ್ಲಿಯರ್ ಆಗಿ ಮೋಷನ್ ಹೋಗೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಮಲಬದ್ಧತೆ ಸಮಸ್ಯೆ ಕೂಡ ಇರೋದಿಲ್ಲ. ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಕೂಡ ತುಂಬಾನೇ ಒಳ್ಳೆಯದು ಈ ಬಾಳೆಹಣ್ಣು ಮತ್ತು ಜೀರಿಗೆ. ದೇಹದ ತೂಕ ಕಡಿಮೆ ಮಾಡ್ಕೊಳ್ಬೇಕು ಅಂದಾಗ ಜೀರಿಗೆಯನ್ನು ನಾರ್ಮಲ್ ಆಗಿ ಎಲ್ಲರೂ ಬಳಸ್ತಾರೆ. ಆದರೆ ಬಾಳೆಹಣ್ಣು ಮತ್ತು ಜೀರಿಗೆಯ ಕಾಂಬಿನೇಷನ್ ಕೂಡ ತುಂಬಾನೇ ಸಹಾಯ ಆಗುತ್ತೆ. ಬಾಳೆಹಣ್ಣಿನ ಜೊತೆಯಲ್ಲಿ ಜೀರಿಗೆ ಪುಡಿಯನ್ನು ಮಿಕ್ಸ್ ಮಾಡಿಕೊಂಡು ಬಳಸಬಹುದು ಪ್ರತಿದಿನ 1 ಸಾರಿ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದರೆ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಇದೊಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳಬಹುದು. ಕೆಲವೊಬ್ಬರಿಗೆ ಕರೆಕ್ಟಾಗಿ ರಾತ್ರಿ ನಿದ್ದೆ ಬರೋದಿಲ್ಲ, ಅಥವಾ ನಿದ್ದೆ ಬಂದರೂ ಕೂಡ ಮಿಡಲಲ್ಲಿ ಏನಾದರೂ ಎಚ್ಚರ ಆದರೆ ಮತ್ತೆ ಸರಿಯಾಗಿ ನಿದ್ದೆ ಬರೋದಿಲ್ಲ, ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಈ ನಿದ್ರಾಹೀನತೆ ಸಮಸ್ಯೆ ಇರೋರಿಗೆ ಬಾಳೆಹಣ್ಣು ಮತ್ತು ಜೀರಿಗೆನ ಜೊತೆಯಾಗಿ ಬಳಸೋದು ತುಂಬಾನೇ ಸಹಾಯ ಆಗುತ್ತೆ. ಪ್ರತಿದಿನ ಮಲಗುವ ಮುಂಚೆ ಈ ಬಾಳೆಹಣ್ಣು ಮತ್ತು ಜೀರಿಗೆಯ ಮಿಶ್ರಣವನ್ನು ತಗೊಳ್ಬಹುದು. ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಒಂದು ಬಾಳೆಹಣ್ಣನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಅಥವಾ ಜೀರಿಗೆ ಪುಡಿಯನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡಬಹುದು. ಈ ಥರ ಪ್ರತಿದಿನ ಅದನ್ನು ಸೇವಿಸ್ತಾ ಬಂದರೆ ನಿದ್ರಾಹೀನತೆ ಸಮಸ್ಯೆ, ಹಾಗೆಯೇ ಕಾನ್ಸ್ಟಿಪೇಷನ್, ಅದೇ ರೀತಿಯಲ್ಲಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೆ ಎಲ್ರಿಗೂ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು.